ಶಶಿಕುಮಾರ್ ಸಿಂಧುವಾಳ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲು ಹಮ್ಮಿಕೊಳ್ಳುವ ಕಾರಣ ಏನೆಂದರೆ, ಬಸವ ಕಲ್ಯಾಣದಲ್ಲಿರುವ ಹಡಪದ ಅಪ್ಪಣ್ಣನ ಗವಿಯಲ್ಲಿ ಅನ್ಯಮೂರ್ತಿಯನ್ನು ರಾತ್ರೋರಾತ್ರಿ ಕುಂದಿಸಿರುವಂಥ ಬಸವ ಕಲ್ಯಾಣದ ಪಂಚಕಮಿಟಿಯ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. BKTB ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. ಯಾಕಪ್ಪ ಅಂತಂದ್ರೆ, ಇತಿಹಾಸ ಇರುವಂಥ ಹಡಪದ ಅಪ್ಪಣ್ಣನ ಗವಿಯನ್ನು ಬೇರೆ ಮೂರ್ತಿ ಕುಂದಿಸಲು ಕಾರಣವೇನು? ಆಗ ಹಡಪದ ಸಮಾಜವನ್ನು ಯಾವ ರೀತಿಯಿಂದ ಇವರು ನೋಡ್ತಾ ಇದ್ದಾರೆ? ಯಾಕೆ ಇತಿಹಾಸ ಅಳಿಸೋದಕ್ಕಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಇವರು ಪಂಚಕಮಿಟಿಯವರು? ಇವರು ಸರ್ಕಾರ ಇವರು ಏನು ಎಲ್ಲ ಸವಲತ್ತು ಇವರಿಗೆ ಕೊಡ್ತಾ ಇದ್ದಾನೆ? ಯಾಕೆ BKTB ವಿರುದ್ಧ ಇವರು ಪರವಾಗಿದ್ದಾರೆ ಅಂತ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇವತ್ತು ನಾವು ಇಲ್ಲಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಬರೀ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಪ್ರತಿ ತಾಲೂಕು ಮುಂದಿನ ದಿನಮಾನದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅವರ ಜೊತೆಗೆ ನಾವು ಮೂರ್ತಿ ಮಾತ್ರ ನಾವು ತೆರವುಗೊಳಿಸಲ್ಲ, ಪಂಚಕಮಿಟಿಯವರೇ ಮೂರ್ತಿ ತೆರವುಗೊಳಿಸಿದ ನಂತರ ರಾಜ್ಯ ಕಮಿಟಿಯವರು ಮತ್ತು ನಮ್ಮ ಸರ್ಕಾರದವರು ಅವ್ರ ಜೊತೆಗೆ ನಮ್ಮ ಎಲ್ಲ ಸಮ್ಮುಖದಲ್ಲಿ ಬಸವ ಅಪ್ಪಣ್ಣನ ಮೂರ್ತಿ ಕುಂದಿರಿಸಿ ಅವತ್ತು ನಾವು ಒಳ್ಳೆಯ ಸಂತೋಷ ವ್ಯಕ್ತಪಡಿಸಲು ಅಭಿಪ್ರಾಯ ಒಳ್ಳೆಯದಾಗುತ್ತದೆ. ಇಲ್ಲವಾದರೆ ನಾವು ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯ ಮತ್ತು ಜಿಲ್ಲೆ ಮತ್ತು ಎಲ್ಲ ಆದ ತಕ್ಷಣ ಬಸವ ಕಲ್ಯಾಣ ಮುತ್ತಿ ಹಾಕುವಂಥ ಕೆಲಸ ನಾವು ನೇರವಾಗಿ ಮಾಡಬೇಕಾಗುತ್ತದೆ. ಅದಕ್ಕೆ ದಯವಿಟ್ಟು ತಾವು ಪಂಚಕಮಿಟಿ ಇರೋದು ಅಲ್ಲಿನ ಜಿಲ್ಲಾಧಿಕಾರಿ ಆದರು ಮೇಡಮ್ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಇದೆ. 2 ಸಾರಿ ಮೀಟಿಂಗ್ ಕರೆದವನ್ನ ಅವರು ಹೇಳಿ ಕಳಿಸಿದ್ದಾರೆ. ಆದರೂ ಇವತ್ತು BKTB ಅವರಾಗಲು ಪಂಚಕಮಿಟಿ ಅವರು ಯಾವುದಕ್ಕೂ ಕೆಲಸಕ್ಕೆ ಬಗ್ತಾ ಇಲ್ಲ. ಅಂದರೆ ಅವರು ಯಾರು ಸಪೋರ್ಟ್ ಮಾಡ್ತಾರೆ, ಅಲ್ಲಿನ ಶಾಸಕರಾಗಲು ಸಚಿವರಾಗಲು ನಾವು ನೇರವಾಗಿ ಇಲ್ಲಿಂದ ನಮ್ಮ ಬಳ್ಳಾರಿ ಜಿಲ್ಲೆ ಇದ್ದೇ ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ತಾವು ಹೊಣೆ ಆಗುತ್ತದೆ. ಇಡೀ ರಾಜ್ಯಾದ್ಯಂತ ನಾವು ಮತ್ತೆ ಎಚ್ಚೆತ್ತುಕೊಂಡು ತಾವು ಮುತ್ತಿ ಹಾಕುವಂಥ ಕೆಲಸ ಆಗಬಾರ್ದಂತ ನಾನು ದಯವಿಟ್ಟು ತಮ್ಮೆಲ್ಲರಲ್ಲಿ ಅಲ್ಲಿನ ಶಾಸಕರು, ಅಲ್ಲಿನ ಸಚಿವರು, ಅಲ್ಲಿನ ಅಧಿಕಾರಿ ಜೊತೆಗೆ ನಾವು ಕೈ ಮುಗಿದು ಪ್ರಾರ್ಥಿಸುತ್ತಾ ಕೇಳುತ್ತಾ, ದಯವಿಟ್ಟು ಈ ಕೆಲಸ ನಾವು ಆದಷ್ಟು ಬೇಗನೆ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಕೈ ಮುಗಿಸುತ್ತಾ ಮಾಧ್ಯಮದವರಿಗೆ, ಬಳ್ಳಾರಿ ಜಿಲ್ಲೆಯ ಮಾಧ್ಯಮದವರಿಗೆ ಎಲ್ಲರಿಗೆ ನನ್ನ ವಂದನೆಯನ್ನು ಅರ್ಪಿಸುತ್ತೆ. ಬಳ್ಳಾರಿ ಜಿಲ್ಲೆಯ ಖಜಾನ್ಸಿಯಾಗಿ ನಾನು ತಾಲೂಕು ಕಮಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ನಮ್ಮ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ನಾವು ಇವತ್ತು ಮುಷ್ಕರವನ್ನು ಹೂಡಿರ್ತಕ್ಕಂಥ ಕಾರಣ ಏನಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾರತ ಇತಿಹಾಸದಲ್ಲಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಪ್ಪಣ್ಣನವರು 12ನೇ ಶತಮಾನದಲ್ಲಿನೇ ಹೇಳಿದ್ದಾರೆ, ಬಸವಣ್ಣ ಎಲ್ಲಿ ಅಪ್ಪಣ್ಣ ಅಲ್ಲೇ ಅಂತೇಳಿ. ಹಾಗಾಗಿ ಅವರ ಒಂದು ಅರಿವಿನ ಮನೆಯಲ್ಲಿ ಇವತ್ತು ನಮ್ಮ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಈ ಒಂದು ಪಂಚಕಮಿಟಿಯವರು ಏನು ಮಾಡಿದ್ದಾರೆ, ಫೆಬ್ರವರಿ 6ನೇ ತಾರೀಕು ರಾತ್ರಿ ಅವನ ಅರಿವಿನ ಮನೆಯಲ್ಲಿ ಇರ್ತಕ್ಕಂಥ ಮೂರ್ತಿಯನ್ನು ತೆರವುಗೊಳಿಸಿ ಬೇರೆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನಾವು ಆಲ್ರೆಡಿ ಈ ಒಂದು ಸರ್ಕಾರಕ್ಕೆ ಮತ್ತು ಆ ಒಂದು ಪಂಚಕಮಿಟಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಇದು ಅಪ್ಪಣ್ಣ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಶತಮಾನಗಳ ಕಾಲದಿಂದ ನಡೆದು ಬಂದಿರತಕ್ಕಂಥ ಆದಿಯಾಗಿದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕಾಗಿ ಬೇರೆ ಒಂದು ಮೂರ್ತಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ವಿ. ಆದರೆ ಅವರು ನಮ್ಮ ಒಂದು ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ. ಹಾಗಾಗಿ ನಾವು ಇವತ್ತು ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.